ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ಹಾರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. ಇವತ್ತು SSLC ಮುಗಿಸಿದಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಇದೊಂದು ಸುವರ್ಣ ಅವಕಾಶ. ಈ ಅವಕಾಶನ ಪರಿಪೂರ್ಣವಾಗಿ ಉಪಯೋಗಿಸ್ಕೊಂಡ್ರೆ ಮುಂದೆ ಅವ್ರ ಭವಿಷ್ಯ ಮತ್ತು ಅವರ ಜೀವನ ತುಂಬ ಸುಖಕರವಾಗಿರ್ತೈತೆ. ಯಾಕೆ ಅಂತಂದರೆ ಎಲ್ಲ ಪದವಿ ಹುಡುಕೊಂಡೇ ಹೋಗೋದಕ್ಕಾಗೋದಿಲ್ಲ. ಪದವಿ ಓದೋದಕ್ಕೆ ಕೆಲವು ಸಂದರ್ಭದಲ್ಲಿ ಆ ಒಂದು ಸಮಯಾವಕಾಶ ಆಗಿರಲಿ, ಅದೇ ರೀತಿ ಎಲ್ಲ ರೀತಿಯ ಒಂದು ಆರ್ಥಿಕ ಸಹಾಯ ಕೂಡ ಇರೋದಿಲ್ಲ. ಅಂಥವ್ರಿಗೆ ಇದು ವಿಡಿಯೋ ಭಾಳ ಉಪಯೋಗ ಆಗುತ್ತೆ. ಬನ್ನಿ ನೋಡಿ. 52,000 ಸಂಬಳ ಸಿಗುತ್ತೆ. ಚೆನ್ನಾಗಿ ನಮ್ಗೆ ತುಂಬ ಖುಷಿ ಆಯ್ತು ಸರ್. ನನ್ನ ಮಗನೂ ಓದಿಸಿರೋದಕ್ಕೆ 24 ಲಕ್ಷ ವರ್ಷಕ್ಕೆ ಕೊಟ್ಟಿದ್ದಾರೆ ಅಂದರೆ 2 ಲಕ್ಷ ತಿಂಗಳು. ಮಗು 10ನೇ ಕ್ಲಾಸ್ ಮುಗಿಸ್ಕೊಂಡು ಬಂದು 3 ವರ್ಷ ಇಲ್ಲಿ ಇರೋಷ್ಟೊತ್ತಿಗೆ ಈಗ ನೋಡಿ, ನೀವೇ ಡಿಸೈಡ್ ಮಾಡ್ಕೊಳ್ಳಿ, ನಿಮಗೆ ಡಿಗ್ರಿ ಬೇಕಾ ಅಥವಾ ಕೆಲಸ ಬೇಕಾ ಅಂತ. ಯಾರೆಲ್ಲ SSLC ಪಾಸ್ ಆಗಿದ್ದಾರೆ ಅವ್ರಿಗೆ ಈ ವಿಡಿಯೋ ತುಂಬಾ ಉಪಯೋಗ ಬರುತ್ತೆ. ದಯವಿಟ್ಟು ಶೇರ್ ಮಾಡಿ. ಯಾಕೆ ಗೊತ್ತಾ, SSLC ಮಾಡಿದಂಥ ಮಕ್ಕಳು ತಿಂಗಳಿಗೆ 50,000 ರಿಂದ 80,000 ರೂಪಾಯಿ ದುಡಿಬೋದು. ಅದು ಹೇಗೆ ಅಂತ ಗೊತ್ತಾಗಬೇಕಾ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಜೊತೆಗೆ SSLC ಓದಿರೋಂಥ ಮಕ್ಕಳಿಗೆ ಈ ವಿಡಿಯೋನ ಶೇರ್ ಮಾಡಿ. ನಾವು ಊರಲ್ಲಿ ವ್ಯವಸಾಯ ಮಾಡ್ತೀವಿ ಸರ್. ವ್ಯವಸಾಯ ಹೊಲದಲ್ಲಿ ಜಮೀನು ಕೆಲಸ ಮಾಡ್ತೀವಿ. ನನ್ನ ಮಗನಿಗೆ ಇವಾಗ ಕಟ್ಟಿದ ಫೀಸು ಒಂದು 6 ತಿಂಗಳಿಗೆ ಮುಗಿಸ್ಬಿಡ್ತಾನೆ ಸರ್. SSLC ಮುಗಿಸ್ಬಿಟ್ಟು ಬಂದೆ. NTTF ಅಲ್ಲಿ ಬಂದು ಜಾಯ್ನ್ ಆದೆ. 3 ವರ್ಷ ಕೋರ್ಸ್ ಮಾಡಿದ್ದೀನಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಂಬೆಡೆಡ್ ಸಿಸ್ಟಮಲ್ಲಿ. ನನಗೆ ಇವಾಗ ಏತರಲ್ಲಿ ಕೆಲಸ ಸಿಕ್ಕಿದೆ. ಪರ್ ಮಂತ್ 25,000 ಇದೆ. ನಮ್ಮ ಅಪ್ಪ ಅಮ್ಮ ಇಬ್ಬರು ಖುಷಿಯಾಗೇ ಇದ್ದಾರೆ. ಫರ್ ಆ್ಯನಮ್ 7 lakhs ಸಿಗುತ್ತೆ. ನಾವು ನಮ್ಮ ಫ್ಯಾಮ್ಲಿ ಎಲ್ಲ ತುಂಬ ಸಂತೋಷವಾಗಿದ್ದೀವಿ. ಥ್ಯಾಂಕ್ಸ್ ಟು NTTF ಕಾಲೇಜ್. ಮಕ್ಕಳು ಫ್ಯೂಚರ್ ಚೆನ್ನಾಗಿರಲಿ ಅಂತಕ್ಕಾಗಿ ನಾನು ಇಲ್ಲಿ ಕರ್ಕೊಂಬಂದು ಸೇರಿಸಿದ್ದೀನಿ ಸರ್. NTTF ಅನ್ನೋದು ಏನು ಮೇಯ್ನ್ ಯುನೀಕ್ ಫೀಚರ್ ಏನು ಅಂತಂದರೆ, ಇಲ್ಲಿ ಯಾರು ಕಾಲಿಡ್ತಾರೆ ಅವ್ರ ಕೆಲಸ ಇಲ್ಲದೆ ಹೋಗಿದ್ದು ನನಗೆ ಹಿಸ್ಟ್ರಿನ ಕೇಳೇ ಇಲ್ಲ ನಾನು. ಇಲ್ಲಿ SSLC ಮುಗಿದು ಇಲ್ಲೇ ಇದೆ ನೋಡಿ, ಡಿಸ್ಪ್ಲೇ ಮಾಡಿದ್ದೀವಿ. ವಿಪ್ರೋ, ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಸು, L&T, ಆಮೇಲೆ ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸು, ಫನೂಕು, ಈ ಥರದ್ದು ಸುಮಾರು ದೊಡ್ಡ ದೊಡ್ಡ ಕಂಪನಿಗಳೇ ಒಂದು ಮಕ್ಕಳಿಂದ ಹೊರಡೋಷ್ಟೊತ್ತಿಗೆ 70,000ದಿಂದ ಒಂದು ನೋಡಿ. ಒಂದು ಉದಾಹರಣೆ ಕೊಡಬೇಕಾದ್ರೆ, ಒಂದು ಕಂಪನಿ 24 ಲಕ್ಷ ವರ್ಷಕ್ಕೆ ಕೊಟ್ಟಿದ್ದಾರೆ ಅಂದರೆ 2 ಲಕ್ಷ ತಿಂಗಳು. ಮಗು 10ನೇ ಕ್ಲಾಸ್ ಮುಗಿಸ್ಕೊಂಡು ಬಂದು 3 ವರ್ಷ ಇಲ್ಲಿ ಇರೋಷ್ಟೊತ್ತಿಗೆ ಈಗ ನೋಡಿ, ನೀವೇ ಡಿಸೈಡ್ ಮಾಡ್ಕೊಳ್ಳಿ, ನಿಮಗೆ ಡಿಗ್ರಿ ಬೇಕಾ ಅಥವಾ ಕೆಲಸ ಬೇಕಾ ಅಂತ. ಈಗಾಗಲೇ ಹೇಳಿದ ಥರ ಇಲ್ಲಿ ಬರೋದು ಆ್ಯಕ್ಚುಲಿ ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ಪಾಠ ಹೇಳೋ ಥರದಲ್ಲ. ಇಲ್ಲಿ ನಾವು ಕಲಿಯೋದನ್ನೆಲ್ಲ ಅಭ್ಯಾಸ ಮಾಡಿ ಕಲಿಯೋಂಥದ್ದು. ಅದಕ್ಕೆ ನಮ್ಮ ಕುಶಲತೆ ಅಥವಾ ಕೈ ಕಸುಬು ಅಂದ್ರಲ್ಲ, ಅದು ಹೆಚ್ಚುತ್ತೆ ಇಲ್ಲಿ ನೋಡಿ. ವರ್ಕ್ಶಾಪಲ್ಲಿ ನೀವು ನೋಡ್ತಾ ಇರಿ, ಇಲ್ಲಿ ಬೆಂಚ್ ವರ್ಕ್ ಅಂತ ಇದೆ, ಈ ಕಡೆ ನೋಡಿದ್ರೆ ಮಿಷಿನ್ಸ್ ಇದೆ. ಇವೆಲ್ಲ ಕಾರ್ಖಾನೆಗಳಲ್ಲಿ ಇರೋಂಥ ಮಿಷಿನ್ಗಳೇನೆ. ಓಕೆ, ಅದಕ್ಕೆ ನಾವು ಅಲ್ಲಿ ಬೇರೆ ಇಲ್ಲಿ ಬೇರೆ ಅಂತಲ್ಲ, ಲ್ಯಾಬ್ ಮಾಡೆಲ್ಗಳಂತ ಏನೂ ಇಲ್ಲ. ವೋಲ್ವೋ ಸ್ಪಾನ್ಸರ್ ಮಾಡಿ 15 ಜನ ಹುಡುಗಿಯರು 3 ತಿಂಗಳು 10ನೇ ಕ್ಲಾಸ್ ಮುಗಿಸಿ ಈ ಥರ ಮಿಷಿನ್ಗಳೆಲ್ಲ ಕೆಲಸ ಮಾಡಿ ಈಗ ಏರೋಸ್ಪೇಸ್ ಕಂಪನೀಸ್ ಮ್ಯಾನುಫ್ಯಾಕ್ಚರರ್ ಮಿನಿಮಮ್ 20,000. ಅದ್ರ ಮೇಲೆ ಅವರಿಗೆ ವಸತಿ ಸೌಲಭ್ಯ ಕೊಟ್ಟಿದ್ದಾರೆ, ಒಂದೊತ್ತು ಊಟನೂ ಕೊಟ್ಟಿದ್ದಾರೆ. ಮತ್ತು ಈ ಥರ 15 ಜನ ಹುಡುಗಿಯರನ್ನ ಆ್ಯಕ್ಚುಲಿ ಸ್ವಲ್ಪ ಆರ್ಥಿಕವಾಗಿ ಸಮಸ್ಯೆ ಇರೋಂಥವ್ರನ್ನ ಕರ್ಕೊಂಬಂದು 3 ತಿಂಗಳಲ್ಲಿ ನಾವು ಮಾಡಿಸಿರೋದು ಇದು. ಓಕೆ, ಅದು ಇದರಲ್ಲಿ ಇನ್ನೊಂದು ವಿಶೇಷತೆ. ಯಾವುದೋ ಒಂದು ಗಾಡಿ ತೊಗೊಳ್ಳಿ, ಬಸ್ ಆಗಲಿ ಟ್ರಕ್ ಆಗಲಿ, ಅದ್ರದ್ದು ಇಂಜಿನ್ನು ಆಮೇಲೆ ಟ್ರಾನ್ಸ್ಮಿಷನ್ ಮೆಕ್ಯಾನಿಸಮ್ ಹೀಗೆ ಇರುತ್ತೆ. ಅದು ಒಳಗೆ ಏನಾಗ್ತಿರೋದು ಅನ್ನೋದಕ್ಕೋಸ್ಕರ ಎಲ್ಲ ಸೆಕ್ಷನ್ಸ್ ಕಟ್ ಮಾಡಿರೋದಿರುತ್ತೆ ನೋಡಿ. ಈ ಗೇರ್ ಬಾಕ್ಸ್ ಒಳಗಡೆ ಈ ಥರ ಇರುತ್ತೆ. ಹಾಗೇನೆ ಡಿಫ್ರೆನ್ಷಿಯಲ್ ಒಳಗಡೆ ಈ ಥರ ಇರುತ್ತೆ. ನಿಮ್ಗೆ ಏನಿದ್ರೂ ಎಲ್ಲ ಇದರೊಳಗಡೆ ನಿಮ್ಗೆ ಕಾಣಿಸ್ಬಿಡುತ್ತೆ. ಪ್ರಾಕ್ಟಿಕಲ್ ಆಗಿ ಅದ್ರಲ್ಲಿ ಏನು ನಡೀತಿರೋದು ಅನ್ನೋದು ಮಕ್ಕಳು ಕಲ್ತು ಬಿಡ್ತಾರೆ. ಈ ಥರ ಕಲಿಯೋದಕ್ಕೋಸ್ಕರನೇ ಅವ್ರಿಗೆ ಇಂಡಸ್ಟ್ರಿನಲ್ಲಿ ಇಷ್ಟೊಂದು ವ್ಯಾಲ್ಯೂ ಇರೋದು. ನಮಗೆ 10ನೇ ಕ್ಲಾಸ್ ಮುಗಿಸಿ 3 ವರ್ಷಕ್ಕೆ ನಿಮ್ಗೊಂದು ಉದ್ಯೋಗ ಸಿಗಬೇಕು, ಸಂಪಾದನೆ ಮಾಡಿ ಕುಟುಂಬಕ್ಕೆ ನಮ್ದು ಏನಾದರೂ ಕೊಡುಗೆ ಇರಬೇಕು ಅನ್ನೋ ಸಂಸ್ಥೆ ಒಂದಿದ್ದರೆ ಇದೇ ಥರದೊಂದು NTTF ಅಂತ ಸಂಸ್ಥೆಗಳಲ್ಲಿ ಮಾತ್ರ ವಿಶಿಷ್ಟತೆಯೂ ಇರೋದು, ಅದರ ಹತ್ರ ಇರೋ ತಾಕತ್ತು ಇರೋದು. SSLC ಮಾಡಿ ಬರೋರಿಗೆ ಮೊದಲನೇದಾಗಿ ಟೂಲ್ ಇಂಜಿನಿಯರಿಂಗ್ ಆ್ಯಂಡ್ ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಪ್ರೋಗ್ರಾಮ್ ಇದೆ. ಆಮೇಲೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಂಬೆಡೆಡ್ ಸಿಸ್ಟಮ್ಸ್ ಅಂತ ಇನ್ನೊಂದು ಪ್ರೋಗ್ರಾಮ್ ಇದೆ. ಆಮೇಲೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂತ ಪ್ರೋಗ್ರಾಮ್ ಇದೆ. ಕಂಪ್ಯೂಟರ್ ಇಂಜಿನಿಯರಿಂಗ್ ಆ್ಯಂಡ್ IT ಇನ್ಫ್ರಾಸ್ಟ್ರಕ್ಚರ್ ಅಂತಿದೆ. ಈ ಮೆಕಟ್ರಾನಿಕ್ಸ್ ಆ್ಯಂಡ್ ಸ್ಮಾರ್ಟ್ ಫ್ಯಾಕ್ಟ್ರಿ, IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಈ ಎಲ್ಲ ಪ್ರೋಗ್ರಾಮ್ಗಳಲ್ಲಿ ಮಾಡ್ಬೋದು.
SSLC ಮಾಡಿ 2 ವರ್ಷದ ಪ್ರೋಗ್ರಾಮು ಅದೇ ಹೇಳಿದ್ನಲ್ಲ ನಾನು ವಿಕಲಾಂಗರಿಗೆ ನಾವು ಮಾಡೋಂಥ ಪ್ರೋಗ್ರಾಮ್ ಅದನ್ನೂ ಇದೆ. ಅದರಲ್ಲಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಮಾಡೋದು. ಆದರೆ ಇಲ್ಲಿ ಬಂದರೆ ಹಾಸ್ಟೆಲ್ ವ್ಯವಸ್ಥೆ ನಮ್ಮ ಪ್ರತಿಯೊಂದು ಸೆಂಟ್ರಲ್ಲೂ ಇದೆ, ಇಲ್ಲೂ ಸಹ ಇದೆ. ಹುಡುಗಿಯರಿಗೆ ಬೇರೆ ಹಾಸ್ಟೆಲ್ ಇದೆ, ಹುಡುಗರಿಗೆ ಬೇರೆ ಹಾಸ್ಟೆಲ್ ಇದೆ. ಅದೆಲ್ಲನೂ ಊಟದ ಸಹಿತ ಅವ್ರಿಗೆಲ್ಲ ವ್ಯವಸ್ಥೆಗಳು ಇಲ್ಲಿದೆ. NTTF ಅಲ್ಲಿ ಟ್ರೈನ್ ಮಾಡಿರೋರು ಲೋಕದಲ್ಲಿ ಯಾವುದೇ ದೇಶಕ್ಕೆ ಹೋಗಲಿ, ನೀವು ಒಂದು ಕಡೆ ಹೋಗ್ಬಿಟ್ಟು NTTF ಅಂದರೆ ಯಾರಾದ್ರೊಬ್ರು ಸಿಗ್ತಾರೆ ನಿಮಗೆ. ಯಾರು ಬೇರೆ ಬೇರೆ ಯಾವುದಾದೋ ಪ್ರದೇಶಗಳ ಬಗ್ಗೆ ಹೇಳ್ತಾರೆ, ಅಲ್ಲಿ ಹೋದಾಗ ಚಾಯ್ ಅಂತ ಬಂದರು ಅಂತ. ಅದೇ ಥರ ನಮ್ಮ NTTF ಅವರು ನೀವು ಯಾವುದೇ ದೇಶಕ್ಕೆ ಹೋಗ್ರಿ, ಅಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಸ್ಥಿತಿನಲ್ಲೇ ಒಳ್ಳೆ ಉನ್ನತ ಸ್ಥಾನದಲ್ಲೇ ಸಿಗ್ತಾರೆ. ನಮ್ಮ ಮ್ಯಾಕ್ಸಿಮಮ್ ಮೆಂಬರ್ಶಿಪ್ ಇರೋದು ಅಲಮ್ನಿ ಅಸೋಸಿಯೇಷನಲ್ಲಿ ಆಸ್ಟ್ರೇಲಿಯಾನಲ್ಲಿ. ಅದರ ಅರ್ಥ ಏನು ಅಂತಂದರೆ ನಮ್ಗೆ ಹೆಚ್ಚು ವಿದ್ಯಾರ್ಥಿಗಳೆಲ್ಲ ಅಲ್ಲೂ ಕೆಲಸ ಮಾಡ್ತಿದ್ದಾರೆ ಅಂತ. ಆಮೇಲೆ ಬೆಂಗಳೂರಲ್ಲಿದೆ, ಆಮೇಲೆ ಸಿಂಗಪೂರಲ್ಲೂ ಸುಮಾರು ಜನರಿದ್ದಾರೆ, ಫಿಲಿಪೀನ್ಸು, ಮಲೇಷಿಯಾ, ಆಮೇಲೆ ಈ ಕಡೆ ಬಂದರೆ ಗಲ್ಫ್ ಕಂಟ್ರೀಸ್ನಲ್ಲಿ, ಆಮೇಲೆ ಯುರೋಪ್ನಲ್ಲೂ ಸುಮಾರು ಕಡೆ ನಮ್ಮ ಅಲಮ್ನಿ ಕೆಲಸ ಮಾಡ್ತಿದ್ದಾರೆ. ಒಳ್ಳೆ ಪೊಸಿಷನ್ಸಲ್ಲೂ ಇದ್ದಾರೆ ಅವರೆಲ್ಲರೂ. ಕಾಂಟ್ಯಾಕ್ಟ್ ಮಾಡಬೇಕು. ಒಂದು ಡೈರೆಕ್ಟ್ಲಿ ನೀವು NTTFTRG.com ಅಂತ ವೆಬ್ಸೈಟ್ಗೆ ಹೋಗ್ಬೋದು. ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಅಂತ ನೋಡಿ. ಇಲ್ಲ ಅಂತಂದರೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿಗೆ ಬಂದರೆ 356 ಲಾಸ್ಟ್ ಸ್ಟಾಪ್, ಅದ್ರ ನೇರವಾಗಿ ಅದು ಮುಂದೆನೇ ನಮ್ಮ ಕ್ಯಾಂಪಸ್ ಇರೋದು. ಇಲ್ಲಿ ಬಂದುಬಿಟ್ಟು ನಮ್ಮ ನಾಗೇಶ್ ಅಂತ ಇವರು ಅಡ್ಮಿನಿಸ್ಟ್ರೇಟರ್ ಇರ್ತಾರೆ. ಆಮೇಲೆ ಅಡ್ಮಿಷನ್ ಸೆಕ್ಷನಲ್ಲಿ ಯಾರು ಇರ್ತಾರೆ, ನಿಮ್ಗೆ ಏನು ಮಾಹಿತಿ ಬೇಕೋ ಎಲ್ಲ ಸಿಗುತ್ತೆ ಅದರಲ್ಲಿ.